ಎಲ್ಲರಿಗೂ ನಮಸ್ಕಾರ. ಮಾವಿನ ಹಣ್ಣಿನ ಸೀಸನಿಗೆ ಮಾವಿನ ಹಣ್ಣಿನಿಂದ ಒಂದು ರೆಸಿಪಿ ಮಾಡಿ ತೋರ್ಸಾಕತ್ತೀನಿ. ನೋಡ್ಬೋದು, ಕೂಲಾಗಿ ಈ ಥರ ಡ್ರಿಂಕ್ ಮಾಡ್ಕೊಂಡು ಕುಡಿದ್ರೆ ತುಂಬ ಟೇಸ್ಟು ಇರ್ತೈತಿ, ಆರೋಗ್ಯಕ್ಕೂ ಒಳ್ಳೆಯದು. ಮಕ್ಕಳು ಇಷ್ಟಪಟ್ಟು ಕುಡಿಯೋಂತಹ ಜ್ಯೂಸ್ ಅಂತಲೇ ಹೇಳ್ಬೋದು. ಮ್ಯಾಂಗೋ ಹಣ್ಣು ನೋಡ್ರಿ, ಇದು ನಾನು ತೊಗೊಂಡಿರೋದು. ಮೇಲೆ ಒಂದು ಸ್ವಲ್ಪ ಸಣ್ಣಗೆ ಪೀಸ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊತೀನಿ. ಲಾಸ್ಟಲ್ಲಿ ಹಾಕಬೇಕು. ಅದಕ್ಕೆ ಉಳ್ಕಿದ್ದನ್ನೆಲ್ಲ ನಾನು ಈ ಪೀಸ್ ಮಾಡಿಕೊಂಡು ಮಿಕ್ಸರ್ ಜಾರಿಗೆ ಹಾಕೋಣಂತ. ಈ ಥರ ಮಾಡಿಟ್ಕೊಂಡು ನಾವು ಕೂಲಾಗಿ ಅಂದ್ರೆ ಐಸ್ ಇದ್ರೆ ಐಸ್ ಹಾಕ್ಕೊಂಡು ಕುಡಿದ್ರೆ ಸಖತ್ತಾಗಿರ್ತೈತಿ ಈ ಬಿಸಿಲು ಟೈಮ್ನಾಗ. ಮತ್ತು ಮ್ಯಾಂಗೋ ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಯಾವ್ಯಾವ ಹಣ್ಣಿನ ಸೀಸನ್ ಇರ್ತೈತಿ ಆ ಸೀಸನ್ ಒಳಗೆ ಆ ಹಣ್ಣನ್ನು ತಿಂದ್ರೆ ಭಾಳ ಒಳ್ಳೇದು ಆರೋಗ್ಯಕ್ಕೆ. ಹೀಗಾಗಿ ನೋಡ್ಬೋದು, ಎಲ್ಲ ಪೀಸಸ್ನ ನಾನು ಒಂದು ಸ್ವಲ್ಪ ತೆಗೆದಿಟ್ಕೊಂಡು ಇಷ್ಟು ಮಾತ್ರ ಮಿಕ್ಸರ್ ಜಾರಿಗೆ ಹಾಕ್ಕೊಳಕತ್ತೀನಿ. ನೋಡ್ಬೋದು, ಜ್ಯೂಸ್ ಮಾಡೋಕ್ಕಂಥೇಳಿ ತುಂಬ ಚೆನ್ನಾಗಿರ್ತೈತಿ. ಒಂದು ಸಾರಿ ಮಾಡಿಕೊಂಡು ಮಕ್ಕಳಿಗೆ ಕೊಡ್ರಿ, ನೀವು ಕುಡೀರಿ. ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಹೊಟ್ಟೆನೂ ತಣ್ಣಗಿರ್ತೈತಿ ಅಂತಲೇ ಹೇಳ್ಬೋದು. ಶುಗರ್ ಹಾಕಕತ್ತೀನಿ. ನೀವು ಶುಗರು ಕಡಿಮೆ ಬೇಕಂದ್ರೆ ಕಡಿಮೆ ಹಾಕ್ಕೊಳ್ರಿ. ಒಂದು 3-4 ಚಮಚ ಅಥವಾ ನೋಡಬೇಕು ಕ್ವಾಂಟಿಟಿ ಎಷ್ಟಿರುತ್ತೋ ಅದ್ರ ಮೇಲೆ ನಾವು ಸಕ್ಕರೆನ ಹಾಕ್ಕೋಬೇಕಾಗುತ್ತೆ. ಸ್ವಲ್ಪ ಸಕ್ಕರೆನ ಹಾಕ್ಕೊಂಡಿನಿ. ಈಗ ಯಾರೆಲ್ಲ ಹೊಸದಾಗಿ ಫಸ್ಟ್ ಟೈಮ್ ನೋಡೋಕತ್ತೀರಿ, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಆಲ್ ಆನ್ ಆಪ್ಷನ್ನ ಕ್ಲಿಕ್ ಮಾಡಿರಿ. ಈಗ ನಾನು ಹಾಲನ್ನ ಹಾಕ್ಕೊಳಕತ್ತೀನಿ. ಹಾಲು ಹಾಕೋದ್ರಿಂದ ತುಂಬ ಚೆನ್ನಾಗಿರ್ತೈತಿ. ಇದು ಮ್ಯಾಂಗೋ ಮಿಲ್ಕ್ ಶೇಕ್ ನಾನು ಇವತ್ತು ಮಾಡ್ತಾಯಿರೋದು. ಆ್ಯಪಲ್ ಸೀಸನ್ದಾಗ ಆ್ಯಪಲ್ ಮಿಲ್ಕ್ ಶೇಕು, ಬನಾನಾ ಮಿಲ್ಕ್ ಶೇಕು, ಈ ಥರ ಮ್ಯಾಂಗೋ ಮಿಲ್ಕ್ ಶೇಕು ಡೈಲಿ ಒಂದೊಂದು ನಾವು ಹಣ್ಣಿಂದು ಜ್ಯೂಸು ಕೊಡ್ತಿದ್ರೆ ಮಕ್ಕಳು ಇಷ್ಟಪಟ್ಟು ಕುಡಿತಾರೆ ಮತ್ತು ಹೊಟ್ಟೆನೂ ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಒಂದು ಗ್ಲಾಸ್ ಕುಡಿದ್ಬಿಟ್ರೆ ಸಾಕು. ಈಗ ಊಟ ಜಾಸ್ತಿ ಸೇರಲ್ಲ ಈ ಟೈಮ್ನಾಗ ಈ ಥರ ಜ್ಯೂಸಸ್ನ ಮಾಡಿಕೊಡ್ರಿ ಮಕ್ಕಳಿಗೆ. ಬನಾನಾ ಮಿಲ್ಕ್ ಶೇಕ್ ಮಾಡೋದ್ರಿಂದ ಮಕ್ಕಳು ಹೆಲ್ದಿ ಆಗೋದ್ರ ಜೊತೆಗೆ ದಪ್ಪನೂ ಆಗ್ತಾರೆ. ಒಂದು ಸಾರಿ ಟ್ರೈ ಮಾಡಿರಿ. ಬೇಕಾದರೆ ನೀವು ತೆಳ್ಳಗಿರೋಂತಹ ಮಕ್ಕಳು ತುಂಬ ಗುಂಡಗಾಗಬೇಕು ಅಂತಂದ್ರೆ ಒಂದು ಬನಾನಾ, ಏಲಕ್ಕಿ ಪೌಡ್ರು ಮತ್ತು ಹಾಲು, ಒಂದೆರಡು ಬಾದಾಮಿ ಕುಟ್ಟಿ ಪುಡಿ ಮಾಡಿ ಮಿಕ್ಸರಿಗೆ ಹಾಕಿ ನೀವು ಕೊಟ್ರಿ ಅಂತಂದ್ರೆ ತುಂಬ ಚೆನ್ನಾಗಿ ಬೆಳವಣಿಗೆನೂ ಆಗುತ್ತೆ. ತುಂಬ ದಪ್ಪಾಗಿ ತುಂಬ ಗುಂಡಗಾಗ್ತಾರೆ ಅಂತಲೇ ಹೇಳ್ಬೋದು. ಇದನ್ನು ನಾನು ನನ್ನ ಮಗಗೆ ಕೊಟ್ಟು ನೋಡಿದ್ದೀನಿ ಮತ್ತು ತುಂಬ ಹೆಲ್ದಿ ಅಂದರೆ ಹೆಲ್ದಿ ಅದು. ಯಾಕೆ ಬಾಳೆಹಣ್ಣು ಅಷ್ಟೇ ಅಲ್ಲ, ನಾನು ಹೇಳಿದ್ದೆನ ಆ ಸೀಸನಿಗೆ ತಕ್ಕಂಗೆ ನಾವು ಮಕ್ಕಳಿಗೆ ಕೊಡೋದ್ರಿಂದ ಜ್ಯೂಸಸ್ನ ಭಾಳ ಒಳ್ಳೆಯದು. ಗಟ್ಟಿ ಅನ್ನಿಸ್ತು ಅಂತಂದ್ರೆ ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡಿಕೊಡ್ರಿ. ಹಾಲು ಒಳ್ಳೆಯದು, ಮ್ಯಾಂಗೋನು ಒಳ್ಳೆಯದು, ತುಂಬ ಚೆನ್ನಾಗಿರ್ತೈತಿ. ಈ ಥರ ಮಾಡಿಕೊಡ್ರಿ. ಆ್ಯಪಲ್ ಮಿಲ್ಕ್ ಶೇಕ್ ಮಾಡಿಕೊಡ್ರಿ, ಮ್ಯಾಂಗೋ ಮಿಲ್ಕ್ ಶೇಕು, ಬನಾನಾ ಮಿಲ್ಕ್ ಶೇಕು, ಈ ಥರ ಬೇರೆ ಬೇರೆ ಜ್ಯೂಸಸ್ನ ಮಕ್ಕಳಿಗೆ ಮಾಡಿಕೊಡ್ರಿ. ನೀವು ಕೂಡ ಕುಡೀರಿ. ಈಗ ನೋಡಿರಿ, ನಾನು ಹಾಕ್ಕೊಳಕತ್ತೀನಿ ಮ್ಯಾಂಗೋ ಮಿಲ್ಕ್ ಶೇಕ್ನ. ತುಂಬ ಚೆನ್ನಾಗಿರ್ತೈತಿ. ಇದ್ರ ಮೇಲ್ಗಡೆ ಸ್ವಲ್ಪ ಮ್ಯಾಂಗೋನ ಹಾಕಿಬಿಟ್ರೆ ಬಾಯಾಗಿ ಸಿಗ್ತಾ ಇರ್ತೈತಿ. ಇಷ್ಟಪಟ್ಟು ತಿಂತಾರ ಮಕ್ಕಳು. ಡ್ರೈ ಫ್ರೂಟ್ಸ್ ಬೇಕು ಅಂತಂದ್ರೆ ನೀವು ಹಾಕ್ಕೋಬೋದು ಮೇಲೆ, ಇಷ್ಟಪಡೋರಾದ್ರೆ. ಕೆಲವೊಂದು ಮಕ್ಕಳಿಗೆ ಇಷ್ಟ ಆಗಲ್ಲ, ಹೀಗಾಗಿ ನಾನು ಡ್ರೈ ಫ್ರೂಟ್ಸು ಹಾಕಿಲ್ಲ. ಬಾದಾಮಿ, ಗೋಡಂಬಿ, ಪಿಸ್ತಾ ಈ ಥರ ಮೇಲ್ಗಡೆ ಹಾಕಿದರೆ ಇನ್ನೂ ರಿಚ್ ಅನ್ನಿಸ್ತೈತಿ. ಮತ್ತೆ ಭೇಟಿ ಆಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ನಮಸ್ಕಾರ.